ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮಾಲೆಯನ್ನು ಹಾಕುವ ಮುಖಾಂತರ ತದನಂತರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸತ್ಕಾರ ಸಮಾರಂಭ ನಡೆಸಿದರು. ನಂತರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕೂಡ ನಡೆಯಿತು ಹಾಗೂ ಅನಿಕೇತನ ಪ್ರೌಢಶಾಲೆಯಲ್ಲಿ ಸಮಾರಂಭ ಏರ್ಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಎಆರ್ ಕಡಬಿ ಶಾಲೆಯ ಅಧ್ಯಕ್ಷರು, ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎಂಬಿ ಕರಿಕಟಿ ಮತ್ತು ಸೈನಿಕರಾದ ಉಮೇಶ್ ಸವಟಗಿ, ಬಸವಣ್ಣಪ್ಪ ಕತ್ತಿ ಹಾಗೂ ಗಣ್ಯ ನಾಗರಿಕರಾದ ಆಜಿ ಕತ್ತಿ ಉಪಸ್ಥಿತರಿದ್ದರು. ಭಕ್ತಿ ಯಾರಿಯೇ ಭಾವವ ತಿಳಿಯೇ ಭಕ್ತ ಪ್ರಿಯ ನಿನ್ನ ಮಹಿಮೆ ಯಾರಿಯೇ ಭಕ್ತಿಯ ನಿಟ್ಟಿರುವೆ ದಯ ಪಾಲಿಸು ಮುಕ್ತಿಯ ನೀಡಯ್ಯ ಮಹದೇವನೇ ಗೌರಿ ಪ್ರಿಯ ತೋರೋ ದಯ ದೇವಾದಿದೇವ ದಯಾ ಸಾಗರ ದೇವಾದಿದೇವ ದಯಾ ಸಾಗರ ಬೇಡುವೇನಯ್ಯ ವರ ಪ್ರಸಾದ ನೀಡಯ್ಯ ನಿನ್ನ ಕೃಪೆಯ ಪ್ರಸಾದ ಬೇಡುವೇನಯ್ಯ ವರ ಪ್ರಸಾದ ನೀಡಯ್ಯ ನಿನ್ನ ಕೃಪೆಯ ಪ್ರಸಾದ ಪಾಲಿಸಪ್ಪ ಗಣಲಿಂಗ ರೂಪ ಸಂಗಮೇಶ್ವರ. 8 ವರ್ಷಗಳ ಕಾಲ ನೋಡಿ ನಾವೆಲ್ಲ ಮಳೆಗಾಲದಾಗೆಲ್ಲ ಆರಾಮ್ ಕುಂತೇವೀಗ. ಸೇವೆ ಸಲ್ಲಿಸುತ್ತಿರುವಂತಹ ಯೋಧರ ಕಥೆ ಹೆಂಗಿರ್ತಪ್ಪ ಅಂತಂದ್ರೆ ನಿರಂತರವಾಗಿ ಮಳೆ ಬೀರ್ತದ, ಬ್ಯಾಸಿಗೆಯಲ್ಲಿ ಬರಪ್ ಬೀಳ್ತದ. ಅಂತದ್ರಲ್ಲಿ ಕಣ್ಣು ಮುಚ್ಚದ ಹಾಗೆ ಹಗಲು ರಾತ್ರಿ ಅನ್ನದೇ ತಮ್ಮ ಜೀವನದಲ್ಲಿ ಕಳೀತಾರ. ಅಂತ 28 ವರ್ಷ, 1 ವರ್ಷ ಅಲ್ಲ 2 ವರ್ಷ ಅಲ್ಲ 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸುದೀರ್ಘ ಒಂದು ಸೇವೆ, ಅಷ್ಟು ಸೇವೆ ಮಾಡಕ್ಕಾಗೋದಿಲ್ಲ ಅಲ್ಲಿ ನಿಂತ್ಕೊಂಡು ಅಂತ ಒಂದು ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಸ್ವಗ್ರಾಮಕ್ಕೆ ನಿನ್ನೆ ದಿನ ಆಗಮಿಸಿದಾರೆ. ಇವತ್ತಿನ ದಿವಸ ಅನಿಕೇತನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪಟ್ಯಾಳ ಕೆವಿಯಲ್ಲಿ ಇವತ್ತಿನ ದಿವಸ ಒಂದು ಸನ್ಮಾನ ಸಮಾರಂಭವನ್ನು ನೆರವೇರಿಸ್ತಾ ಇದ್ದೇವೆ. ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಂತಹ ಎಆರ್ ಕಡಬಿ ಸರ್ ಅವರಿಗೆ ವೇದಿಕೆಯ ಪರವಾಗಿ ಹಾಗೂ ಎಲ್ಲ ಮತ್ತು ವಿದ್ಯಾರ್ಥಿ ಪರವಾಗಿ ಆದರದ ಸ್ವಾಗತ. 28 ವರ್ಷಗಳ ಕಾಲ ತಾಯಿ ಭಾರತ ಮಾತೆಯ ಸೇವೆಯನ್ನು ಮಾಡಿ ಮರಳಿ ಸ್ವಗ್ರಾಮಕ್ಕೆ ಆಗಮಿಸಿದಂತ ಶ್ರೀ ಬಸವರಾಜ ಸವಟಗಿ ನಿವೃತ್ತ ಸೈನಿಕರು ಇವರಿಗೆ ಸಂಸ್ಥೆಯ ಅಧ್ಯಕ್ಷರು, ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಸೇರಿ ಸನ್ಮಾನಿಸಬೇಕೆಂದು ಕೇಳಿಕೊಳ್ತೇನೆ. ನಾನು ಪಟ್ಯಾಳ ಶಾಲೆಯಲ್ಲೇ ಶಾಲೆ ಕಲ್ತಿದ್ದೆ, ಕನ್ನಡ ಶಾಲೆ ಹೈಸ್ಕೂಲು. 1996ರಲ್ಲಿ ನಾನು ಇಂಡಿಯನ್ ಆರ್ಮಿಗೆ ಜಾಯ್ನ್ ಆದೆ. ನಾನು ಹೋಗಲು ಸ್ವಲ್ಪ ಬೇಡ ಅಂತಿದೆ. ಇಲ್ಲೇ ನಮ್ಮ ಅಮ್ಮಾರು ಕುಂತಿದ್ದಾರೆ, ಅಜ್ಜಿಯವರು, ನಮ್ಮ ಅಮ್ಮಾರವರು. ಅವರು ಹೋಗು ಅಂತಂದರು. ಹಾಗೆ ಹೋದೆ. ಆಗಿನ ಟೈಮಲ್ಲಿ ಪರಿಸ್ಥಿತಿಗಳು ಭಾಳ ಕೆಳಗಾಗಿರ್ತವೆ. ಆಗಿನ ಟೈಮ ಈಗಿನ ಟೈಮ ಸಂದರ್ಭ ಹೌದು. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೇಳುವುದೇನೆಂದರೆ, ಗುರುಗ ಬಳಗ ಎನ್ನುವುದು ಬಹುತ ಕಷ್ಟವಾದದ್ದು. ಗುರುಗ ಬಳಗವನ್ನು ಬಿಡಬೇಡಿ. ಯಾಕಂದ್ರೆ ಸರ್ ಹೇಳಿದ್ರು, ಅನಿಷ್ಟದಲ್ಲಿ ಹೇಳಿದ್ರು, ಸೈನಿಕರು ದೇಶಕರ್ತರು ಗುರುಗಳನ್ನು ಇದು ಮಾಡ್ತಾರಂತ ಹೇಳಿ. ಗುರುಗಳಿಂದಲೇ ಸೈನಿಕರಾಗ್ತಾರೆ, ಸೈನಿಕರಿಂದಲೇ ಗುರುಗಳಾಗಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರಯತ್ನ ಪಡಿ, ನಿಮ್ಮನ್ನು ಓದುವುದನ್ನು ನಿಲ್ಲಿಸಬೇಡಿ. ಏನೂ ಗೊತ್ತಾಗದಿದ್ದರೂ ಗುರುಗಳನ್ನು ಕೇಳಿ. ಗುರುಗಳು ನಾಲೆಜ್ ಕಮ್ಸ್ ಫ್ರಾಮ್ ಬ್ಲೀಸಿಂಗ್ ಆಫ್ ದ ಟೀಚರ್ ಅಂತ ಎಲ್ಲ ತಿಳಿಸೋರು ಗುರುಗಳು. ಇಂಥ ಈ ಶಾಲೆಯು ನನ್ನನ್ನು ಕರೆದು ಸನ್ಮಾನ ಮಾಡಿದ್ದಕ್ಕಾಗಿ ಅವರಿಗೆ ನನ್ನ ತುಂಬ ಧನ್ಯವಾದಗಳು. ಈ ಶಾಲೆ, ಅನಿಕೇತನ ಶಾಲೆ, ಇನ್ನೂ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಆಕಾಶದ ಎತ್ತರಕ್ಕೆ ಪ್ರಯತ್ನ ಮಾಡಿ ಹೋಗ್ತದೆ. ಸನ್ಯಾಸ ಕರೀವಿ ಸಾಲ ಬರ್ತದೆ, ಅದು ಅಂತ ಅಂತ ಹೋಯ್ತದೆ. ಹಾಗೆ ನೀವು ಪ್ರಯತ್ನ ಆದಷ್ಟು ಎಷ್ಟು ನೀವು ಪ್ರಯತ್ನ ಮಾಡ್ತಿಲ್ಲ ಬಿಟ್ಟು ನೀವು ಗುರುಗಳಿಗೆ ಗೌರವ ಕೊಟ್ಟೆ, ಗುರುಗಳು ಇದು ಮಾಡಿ ತಿಳಿದು ಕೇಳ್ಕೊಂಡೆ ಬಸವ ಆಗಲಿ ಹೇಳಿದೆ ನಿಮ್ಮ ಬಗ್ಗೆ, ಗುರುಗಳ ಬಗ್ಗೆ. ಅದನ್ನ ನಾವು ಏನಾಗಬೇಕು ಮೊದಲು ನಾವು ಗುರಿ ಇಟ್ಕೋಬೇಕು. ಅದನ್ನ ಕೆಲಸ ಜನರಿಗೆ ಶಿಕ್ಷಕರೆಲ್ಲ ತಯಾರು ಮಾಡ್ಯಾರ. ಕಗ್ಗಿ ಸರ ಇವಾಗ ಏನು ಶಿಕ್ಷಣ ಕೊಡ್ಬೇಕು ಅನ್ನೋದನ್ನ ಯಾರಿಗೆ ಎಲ್ಲ ಅಭಿವೃದ್ಧಿ ಐತಲ್ಲ, ಯಾವಾಗ ಯಾವ್ದಾಗ ನಾವು ಕಲಿಬೇಕು ಆಸಕ್ತಿ ಐತಲ್ಲ ಅದನ್ನ ತಯಾರು ಮಾಡುವಂತ ಶಿಕ್ಷಕರು ತಯಾರು ಮಾಡ್ಯಾರ. ಇಲ್ಲಿ ಅದನ್ನ ಪ್ರಯತ್ನ ಪಡ್ಕೊಳ್ಳೋದು ನಿಮ್ ಕರ್ತವ್ಯ ಅದ. ಇನ್ನು ನಾಲ್ಕು ಶಾಸ್ತ್ರಿ ಅವರು ಅಂದ್ರೆ ಏನಂದ್ರು, ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ದೇಶಕ್ಕೊಬ್ಬ ಸೈನಿಕ ಬೇಕು, ಅನ್ನ ಹಾಕೋಬ್ಬ ರೈತ ಬೇಕಂತ ಹೇಳಿ. ಈಗ ಅದ್ರ ನಿಮ್ಮಲ್ಲಿ ಶಿಕ್ಷಕರು ಬೇಕು. ಯಾಕಂದ್ರೆ ವಿದ್ಯೆ ಕೊಡ್ಲಿಲ್ಲ ಅಂತಂದ್ರೆ ಏನು ಅಸ್ಪರ್ಶಗೋಲ್ಲ. ಅದಕ್ಕೆ ನೀವೆಲ್ಲ ಒಂದು ಪ್ರಯತ್ನ ಮಾಡಿ ಈ ಶಾಲೆ ಒಳಗೆ ನಾನು ಒಬ್ಬ ಡಾಕ್ಟರ್ ಹಾಕೀನಿ, ನಾನು ಒಬ್ಬ ಇಂಜಿನಿಯರ್ ಹಾಕೀನಿ, ಒಬ್ಬ ಸೈನಿಕ ಹಾಕೀನಿ, ಮತ್ತೇನೋ IAS ಮಾಡ್ಬೇಕನ್ನೋ ಚೆನ್ನಾಗಿ ಇಟ್ಕೊಂಡೆ ಈ ಶಾಲೆ ಮುಂದೆ ತರೋದು ನಿಮ್ ಕೆಲಸ. ಜೀವನವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ನಾವು ಯಾವ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು, ಅವರಿಗೆ ಬೇರೆ ಬೇರೆ ದಾರಿಗಳ ನಿರ್ಮಾಣ ಆಗ್ತಾವೆ. ಆದ್ರೆ ಈಗ ಎಲ್ಲರೂ ಕೂಡ ಒಂದೇ ದಾರಿಯಲ್ಲಿ ಚಲಿಸ್ತಿರ್ತಿರಲ್ಲ,
ಈಗ ನಿಮಗೆ ಎಲ್ಲರೂ ದರ್ಶನ ಆಗಬೇಕು ಅಂದ್ರೆ ಯಾವ ವೃತ್ತಿ ಇದೆ ಅಂತಲ್ಲ, ಎಲ್ಲಾ ವೃತ್ತಿಗಳ ಪರಿಚಯ ಕೂಡ ನಿಮ್ಗೆ ಆಗ್ಬೇಕು. ಕಳೆದ ಅವಧಿಯಲ್ಲಿ ಪುರುಷ ವಿಭಾಗದಿಂದ ಪೊಲೀಸ್ ಕರೆಸಿ ಅವ್ರ ಕಡೆಯಿಂದ ಏನೋ ಮಾರ್ಗದರ್ಶನ ಕೇಳಿದ್ರಿ. ಅದೇ ಮಹಿಳಾ ಪೊಲೀಸರು ಬಂದಿದ್ರು, ಅವ್ರ ಕಡೆಯಿಂದ ಮಾರ್ಗದರ್ಶನ ಕೇಳಿದ್ರಿ. ಇನ್ನು ಕೂಡ ವಿವಿಧ ಕ್ಷೇತ್ರಗಳಲ್ಲಿರ್ತಕ್ಕಂಥ ಮಹನೀಯರನ್ನ ಕರೆಸಿ ಅವ್ರ ಕಡೆಯಿಂದ ಒಂದು ಮಾರ್ಗದರ್ಶನವನ್ನು ತಮಗೆ ಕೊಡಿಸಿ, ಅಂದ್ರೆ ಎಲ್ಲಾ ವೃತ್ತಿಗಳ ಪರಿಚಯ ತಮಗಾದಾಗ ಯಾರ್ಯಾರಿಗೆ ಯಾವ ವೃತ್ತಿಯ ಆಸಕ್ತಿ ಇರ್ತದಲ್ಲ ಅವರು ಅಂತ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಅವಕಾಶಗಳನ್ನ ಕಟ್ಟಿಕೊಳ್ಳುವಂತ ಒಂದು ಕೆಲಸವನ್ನು ಈಗಿನಿಂದ ನಾವೆಲ್ಲರೂ ಮಾಡ್ಬೇಕಾಗ್ತದೆ. ಸರ್, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ ಸರ್. ನಾನು ಸುಬೇದಾರ್ ಬಸವರಾಜ್ ಸವಟಗಿ, ಪಠ್ಯಾಳಕೆರೆ ಗ್ರಾಮದವನು. ಆರ್ಮಿಯಲ್ಲಿ 28 ವರ್ಷಗಳ ಕಾಲ ಸರ್ವಿಸ್ ಮಾಡಿ ನಿನ್ನೆ ಸ್ವಗ್ರಾಮಕ್ಕೆ ತೆರಳಿದ್ದೇನೆ. ನಾನು 1996ರಲ್ಲಿ ಆರ್ಮಿಯಲ್ಲಿ ಸೇರಿದ್ದೆ. ಅಲ್ಲಿ ಈಗ ನಾನು ಎಲ್ಲ ರಾಜ್ಯಗಳಲ್ಲಿ ಸರ್ವಿಸ್ ಮಾಡಿ ನನ್ನ ಸ್ವಗ್ರಾಮಕ್ಕೆ ಕಲ್ಲು ಬಂದಿದ್ದೇನೆ. ಇಲ್ಲಿ ಎಲ್ಲ ಉಗ್ರವಾದಿಗಳು ಹಾಗೂ ಎಲ್ಲ ಜಮ್ಮು ಕಾಶ್ಮೀರ್ ಎಲ್ಲ ರಾಜ್ಯವನ್ನು ತಿರುಗಿ ನಾನು ಸ್ವಗ್ರಾಮಕ್ಕೆ ಆಗಮಿಸಿದೆ. ಈಗ ನೀವು ಸರ್ ಆರ್ಮಿಗೆ ಹೋಗ್ತಾ ಇರೋದು ಅವರಿಗೆ ಸ್ಫೂರ್ತಿದಾಯಕವಾಗಿ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು, ದೈಹಿಕ ಪರೀಕ್ಷೆ ಯಾವ ರೀತಿಯಾಗಿ ಇರುತ್ತದೆ ಸ್ವಲ್ಪ ಹೇಳ್ತಾರೆ ಸರ್? ಸರಿ ಸರ್. ಎಲ್ಲ ಮಕ್ಕಳು ಸರಿಯಾಗಿ ತಮ್ಮ ಫಿಸಿಕಲ್ ಫಿಟ್ನೆಸ್ ಮಾಡ್ಕೋಬೇಕು, ಬೆಳಗ್ಗೆ ಹೇಳ್ಬೇಕು. ಅವರು ಒಂದು ಡೈಲಿ ದಿನನಿತ್ಯ ಜೀವನದಲ್ಲಿ ಫಿಸಿಕಲ್ ಫಿಟ್ನೆಸ್ ಇದ್ರೇನೆ ಅವರು ಸರಿಯಾಗಿ ಬರಬೇಕಾಗ್ತದೆ. ಮೆಡಿಕಲ್ ಇರ್ತದೆ. ಅವರೆಲ್ಲ ತಮ್ಮ ಅನುಕೂಲಗಳನ್ನು ಮಾಡಿ ಅವರನ್ನು ಸರಿಯಾದ ಒಂದು ಮಟ್ಟಕ್ಕೆ ಮಾಡಿದರೆ ಅವರು ಸಕ್ಸಸ್ ಆಗ್ತಾರೆ. ಇಂಡಿಯನ್ ಆರ್ಮಿ ಬಹಳ ಒಳ್ಳೆಯದು, ಚೆನ್ನಾಗಿದೆ. ಒಂದು ಉನ್ನತ ಹುದ್ದೆ ಸಾಧಿಸಿದೆ, ಒಂದು ಹೆಮ್ಮೆ ವಿಷಯ. ಮತ್ತ ಇನ್ನೊಂದು ಏನಂದ್ರೆ ಸಾಮಾನ್ಯ ಮಿಲಿಟರಿಗೆ ಹೋಗ್ಬೇಕಂದ್ರೆ ಸಾಮಾನ್ಯ ಜನ ಹೆಚ್ಚೋಕತೆ, ದೊಡ್ಡ ಜನ, ದೊಡ್ಡ ಆಫೀಸರ್ ಜನ, ಶ್ರೀಮಂತರ ಮಕ್ಕಳು ಯಾರು ಹೋಗೋಲ್ಲ. ಅದೊಂದು ದುಃಖದ ಒಂದು ಇದು ವಿಷಯ. ಯಾಕಂದ್ರೆ ಸಾಮಾನ್ಯ ರೈತರ ಮಕ್ಕಳ ಹೋಗ್ತಾರೋ, ಸಾಮಾನ್ಯ ರೈತರ ಬಲಿ ಕೊಡ್ತಾರೋ ಮಿಲಿಟರಿಗೆ. ಇದು ಒಂದು ದೇಶದ ಅನಾಗರಿಕ ಅನ್ನಂಗನ ಎಲ್ಲರಿಗೂ ಸಂಬಂಧಪಟ್ಟದ್ದೇ ದೇಶ. ಎಲ್ಲರ ಮಕ್ಕಳು, ನಮ್ಮ ಮಕ್ಕಳು ಹೋಗ್ಲಿಲ್ಲ ಭಾವನೆ ಎಲ್ಲರಲ್ಲಿಯೂ ಬರಬೇಕು, ಎಲ್ಲರ ಭಾವನೆ ಒಂದು ಇರಬೇಕು. ಮತ್ತೆ ನಾವು ನಮ್ಮ ಮಕ್ಕಳ ಬಿಟ್ಟ ಇನ್ನೊಬ್ಬ ಮಕ್ಕಳನ್ನ ಬಲಿ ಕೊಡೋದಕ್ಕಿಂತ ಈಗ ದೇಶದ ಎಲ್ಲಾ, ನನ್ನ ಅನಿಸಿಕೆ ಏನಂದ್ರೆ ಈ ದೇಶದ ಪ್ರಮುಖ ಮುಖಂಡ ಏನು, ದೇಶದ ಪ್ರಧಾನಮಂತ್ರಿಗಳು ಏನು ಲೀಡರ್ಗಳಲ್ಲ, ಎಲ್ಲಾ ಲೀಡರ್ಗಳು ಕೂಡಿ ವಿವಿಧ ರೀತಿಯ ಬಂದ್ ಮಾಡಿ ಒಂದು ಹೊಂದಾಣಿಕೆ ಮಾಡ್ಕೊಂಡ ಈಗ ಅಲ್ಲೇ ಇಲ್ಲೇ ತಮ್ಗೆ ಬೇಕಾದ ಅನುಕೂಲ ಮಾಡ್ಕೊಂಡ ಇದನ್ನ ಇದನ್ನ ಮಾಡಿ ಇದನ್ನ ಅನಾಹುತ, ಒಂದ್ ಒಳ್ಳೆ ಮಕ್ಕಳನ್ನ ಅನಾಹುತ ಬಲಿ ಕೊಡಬಾರ್ದು ಅಂತೇಳಿ ನನ್ನ ಉದ್ದೇಶ. ಅದನ್ನ ನಾನು ಪದೇ ಅದ ಮಾತು ಹೇಳ್ಬಯಸ್ತೇನೆ. ಯಾಕಂದ್ರೆ ಈ ಸಣ್ಣ ಮಕ್ಕಳು ಅಂದ್ರೆ ತಂದೆ ಈ ಒಂದು ಮಗಳು ಬೆಳೆಸ್ಬೇಕಾದ್ರೆ ಆ ತಾಯಿಗೆ ಎಷ್ಟೋ ತ್ರಾಸ ಆಗಿರ್ತದೆ. ಮತ್ತೆ ಅಂತ ಮಗಳು ಬಲಿ ಕೊಡೋದಂತಂದ್ರೆ ಮತ್ತೊಂದು ತ್ರಾಸ ಆಗೈತಿ. ಅದಕ್ಕೆ ಒಂದು ವಿಚಾರ ಮಾಡ್ರೆ ನಾವು ನಮ್ಮ ದೇಶದ ಹಿತ ನಾವು, ಯಾಕಂದ್ರೆ ನಾನು ನನ್ನ ಹೋಗ್ಬೇಕಂತಂದ್ರೆ ಒಂದು ದೇಶ ಒಂದು ಲೆಟರ್ ಕಳಿಸಿದ್ದೆ. ನಾನು ಒಂದು ಲಡಾಯಿದೊಳಗಾಗ್ಲಿ ಯುದ್ಧದೊಳಗಾಗ್ಲಿ ಹಿಂದೆ ನಿಂದ್ರಬೇಡ, ನನ್ನ ಜೀವ ಉಳಿಸುವ ಪ್ರಯತ್ನ ಮಾಡಬೇಡ, ಆದಷ್ಟು ಮುಂದೆ ಹೋರಾಡು ಅಂತ ನಾ ಹೇಳಿದ ಪ್ರಕಾರ ಅದರಂತ ದೇಶ ಸೇವೆ ಮಾಡಿ ತನ್ನ ಶ್ರಮ ವಹಿಸಿ ಜೀವಂತ ಬಂದಂದ್ರೆ ನನಗೊಂದು ಹೆಮ್ಮೆ ವಿಷಯ. ನನ್ನ ಮಗಳಿಗೆ ಒಂದು ಆಧಾರ. ಅದ್ ನನ್ನ ಮಗಳು ಕೊಟ್ಟದ್ದು ಸಾರ್ಥಕ ಆದಂತ ಪತಿಯವರ ಬಗ್ಗೆ ಹೇಳ್ಬೇಕಂದ್ರೆ ದೇಶಕ್ಕಾಗಿ ನಾವೇನು ಕೊಟ್ಟೇವೆ ಅನ್ನೋದು ಮುಖ್ಯ ಅಲ್ಲ, ದೇಶ ನಮ್ಗೇನು ಕೊಟ್ಟಿದೆ ಅನ್ನೋದು ಮುಖ್ಯ ಅಲ್ಲ, ದೇಶಕ್ಕಾಗಿ ನಾವೇನ್ ಕೊಟ್ಟೇವೆ ಅನ್ನೋದು ಮುಖ್ಯ. ಇವತ್ತು 28 ವರ್ಷಗಳ ಕಾಲ ಸತತವಾಗಿ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ನಿನ್ನೆ ದಿವಸ ಸ್ವಗ್ರಾಮಕ್ಕೆ ತೆರಳಿದ ನಮ್ಮ ಪತಿದೇವರಾದ ಬಸವರಾಜ ಸವಟಗಿ ಅವರು ನಮಗೆ ಮನೆಗೆ ತೆರಳಿದ್ದಕ್ಕಾಗಿ ಸಂತೋಷವಿಸುತ್ತದೆ. ಇಂದಿನ ಯುವಕರಿಗೆ ಹೇಳೋದಂದ್ರ ಅವರು ದೇಶಕ್ಕಾಗಿ ತಾವು ಏನ್ ಹೋರಾಡಿದಾರಲ್ಲ ಅವರ ಸ್ಫೂರ್ತಿ ಅಂತ ಹೇಳಿ ಅವರ ತಮ್ಮ ಸಲಹೆಗಳನ್ನು ಕೊಟ್ಟು ಅವರು ಮುಂದೆ ಬಂದು ಯುವಕರು ಇವತ್ತಿನ ದಿವಸ ತಮ್ಮ ಕಾರ್ಯಚಟುವಟಿಕೆಯಲ್ಲಿ ಮುಂದುವರಿಸಿ ತಮಗೆ ಏನ್ ಬೇಕಲ್ಲ ಅದನ್ನೆಲ್ಲ ನಮ್ಮ ಮನೆಯವರ ಬಗ್ಗೆ ಅವ್ರ ಮನೆಯವರಂತೆ ಕೇಳ್ಕೊಂಡ ಅವರು ಮುಂದುವರಿಬೇಕು. ತಾವು ಆರ್ಮಿಯಲ್ಲಿ ಸೇವೆ ಸಲ್ಲಿಸಬೇಕಾಗಿ ತಾವು ಏನ್ ಬರ್ತಾರಲ್ಲ ಸ್ವ ಇಚ್ಛೆಯಿಂದ ಅವ್ರು ತಾವು ಸಲಹೆಗಳನ್ನು ಕೊಡ್ತಾರೋ ತಾವು ಬಂದ ಸಹಕರಿಸಬೇಕು ಅಂತ ನಾನು ಕೇಳ್ಕೊತೀನಿ. ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.